ನೀವು ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋನಲ್ಲಿ ಈ ಸಮಯ ಮಂಗಳವಾರದ ಈ ಹೊತ್ತಿನಲ್ಲಿ ಯಾವ ಕಾರ್ಯಕ್ರಮ ಇರುತ್ತೆ ಅಂತ ನಿಮ್ಗೆ ಗೊತ್ತು. ಸಿನಿದನಿ ಕಾರ್ಯಕ್ರಮ. ಇಂದಿನ ಸಿನಿದನಿ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಯಾರಿದ್ದಾರೆ ಅಂತಂದ್ರೆ, ಇವರ ಹೆಸರು ಅನ್ನಪೂರ್ಣ ತೊಲಿಶೆಟ್ಟಿ ಅಂತ. ಇವರು ಕಿರಿತೆರೆ ಮತ್ತು ಬೆಳ್ಳಿತೆರೆಯ ಪೋಷಕ ಪಾತ್ರಗಳಿಗೆ ಜೀವ ತುಂಬುವಂತಹ ನಟಿ, ಕಲಾವಿದೆ ಅನ್ನಪೂರ್ಣರವರು ನಮ್ಮೊಂದಿಗಿದ್ದಾರೆ. ಬೇಸಿಕಲಿ ಶಿಕ್ಷಕಿಯಾಗಿ, ಸಂಗೀತ ಶಿಕ್ಷಕಿಯಾಗಿ, ಸಂಸ್ಕೃತ ಶಿಕ್ಷಕಿಯಾಗಿದ್ರು, ಉದ್ಯಮಿಯಾಗಿದ್ರು, ರಂಗಭೂಮಿ ಚಲನಚಿತ್ರಗಳಲ್ಲಿ ನಟಿಸ್ತಾ ಕಲಾವಿದ ವೃತ್ತಿಯನ್ನ ತೆಗೆದುಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಕಿರುತೆರೆಯ ಹೆಸರುವಾಸಿಯಾದಂತಹ ಧಾರಾವಾಹಿಗಳಾದ ಅಣ್ಣ ತಂಗಿ, ಲಕ್ಷ್ಮೀ ನಿವಾಸ, ಉಗೆ ಉಗೆ ಮಹದೇಶ್ವರ, ಮತ್ತೆ ವಸಂತ, ಹೂಮಳೆ, ಅರ್ಧಾಂಗಿ, ಗೌರಿಶಂಕರ, ಅಮ್ಮನ ಮದುವೆ, ಹೀಗೆ ಹಲವಾರು ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದಾರೆ. ಒಂದು ಸರಳ ಪ್ರೇಮ ಕತೆ, 10th ಪಾಸ್, ಸ್ವಲ್ಪ ಮಾಸ್, ಲವ್ ಕೇಸ್, ಡಿ ಡಿಕ್ಕಿ, ಲಕ್ಷ್ಮೀಪುತ್ರ, ದ ಡೆವಿಲ್, ಲ್ಯಾಂಡ್ ಲಾರ್ಡ್, ಹೀಗೆ ಹಲವಾರು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ನಾವು ಚಿತ್ರರಂಗದಲ್ಲಿ ಚಿತ್ರ ಅಂದ ತಕ್ಷಣ ಬರೀ ಹೀರೋಯಿನ್ ಅಲ್ಲ, ಅವರಿಗೆ ಇರುವಂತಹ ಅಪ್ಪ ಅಮ್ಮ ಆಗಿರಬಹುದು, ಅತ್ತಿಗೆ ಆಗಿರಬಹುದು, ಅಕ್ಕ ಆಗಿರಬಹುದು, ಇಂತಹ ಪಾತ್ರಗಳಲ್ಲಿ ನಾವು ನೋಡುವಂತಹ ಅನ್ನಪೂರ್ಣ ತೊಲಿಶೆಟ್ಟಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಿಮ್ಗೆ ನಮಸ್ಕಾರ ಮೇಡಮ್. ಆಕಾಶವಾಣಿ ಕನ್ನಡ ಕಾಮನಬಿಲ್ಲಿನಲ್ಲಿ ಇವತ್ತು ನೀವು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ನಮಗೆ ತುಂಬಾನೇ ಸಂತೋಷ ನೀಡ್ತಾ ಇದೆ. ನಿಮ್ಮ ಜೊತೆಗೆ ಮತ್ತಷ್ಟು ಮಾತುಕತೆಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಡೆಸೋಣ. ಆದ್ರೆ ಮೊದಲಿಗೆ ಒಂದು ಗೀತೆಯನ್ನ ಕೇಳಿ ಬರೋಣ. ಸ್ನೇಹಿತರೆ, ಇಂದಿನ ಸಿನಿದನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಅನ್ನಪೂರ್ಣರವರು. ಮೇಡಮ್, ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ಹೇಳಿ, ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಹಿನ್ನೆಲೆ ಹೇಳಿ, ಎಲ್ಲಿಯವರು ನೀವು, ನಿಮ್ಮ ಕುರಿತಾಗಿ ಸ್ವಲ್ಪ ಪರಿಚಯವನ್ನ ಮಾಡ್ಕೊಡಿ. ನನ್ನ ಹೆಸರು ಅನ್ನಪೂರ್ಣ ತೊಲಿಶೆಟ್ಟಿ ಅಂತ. ನಾನು ಹುಟ್ಟಿದ್ದು ರಾಯದುರ್ಗ, ಬೆಳೆದಿದ್ದು ಚಿಕ್ಕಬಳ್ಳಾಪುರ. ಎಜುಕೇಶನ್ ಎಲ್ಲ ಚಿಕ್ಕಬಳ್ಳಾಪುರದಲ್ಲೇ ಆಯಿತು, ಡಿಗ್ರಿವರೆಗೆ. ಮಾಸ್ಟರ್ ಡಿಗ್ರಿ ಬಂದು ಮೈಸೂರು ಓಪನ್ ಯೂನಿವರ್ಸಿಟಿ. MA ಇನ್ ಸಂಸ್ಕೃತವನ್ನ ಮಾಡ್ಕೊಂಡೆ. 8 ವರ್ಷ ಉಪನ್ಯಾಸಕಿ, ವಿವೇಕಾನಂದ ಕಾಲೇಜಲ್ಲಿ ಸಂಸ್ಕೃತ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಆಚಾರ್ಯ ಕಾಲೇಜಲ್ಲಿ BCA ತಗೋತಿದ್ದೆ. ಆಮೇಲೆ ಹಾರ್ವರ್ಡ್ ಕಾಲೇಜಲ್ಲಿ ತಗೋತಾ ಇದ್ದೆ BCAಗೆ ಮತ್ತೆ PUCಗೆ ಎಲ್ಲಾನು. ಆಮೇಲೆ ಇದು 6 ವರ್ಷ ವಿವೇಕಾನಂದ ಕಾಲೇಜಲ್ಲಿ ಶಿಕ್ಷಕಿಯಾಗಿ ನಿಮ್ಮ ವೃತ್ತಿಯನ್ನ ಶುರು ಮಾಡಿದ್ರಿ. ಹೇಗೆ ಶಿಕ್ಷಕಿ ವೃತ್ತಿಯಿಂದ ಕಲಾವಿದ ವೃತ್ತಿ, ಎರಡು ಬೇರೆ ಬೇರೆನೆ ಮಗಲುಗಳು, ಹೇಗೆ ಅಲ್ಲಿಂದ ಇಲ್ಲಿಗೆ ನಿಮ್ಮ ಶಿಫ್ಟ್ ಆಯ್ತು? ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ಆಸಕ್ತಿ ಇತ್ತು ಮ್ಯಾಮ್. ನಾವು ಚಿಕ್ಕ ವಯಸ್ಸಲ್ಲಿ ಗುರುವಾರ ಕನ್ನಡ ಸಾಂಗ್ಗಳು ಬರ್ತಿತ್ತು. 8 ಗಂಟೆಯಿಂದ 9, 7ರಿಂದ 8 ಸಮಥಿಂಗ್ ಬರ್ತಿತ್ತು. ಆಗ ಆ ಸಾಂಗ್ಗಳನ್ನ ಕೇಳೋದಕ್ಕೆ ತುಂಬಾ ಖುಷಿ ನನಗೆ. ಟಿವಿಯಲ್ಲಿ ಅದು ಅಷ್ಟೇ 1 ಅವರ್ ಸಾಂಗ್ಸ್ ಏನೋ ಬರ್ತಾ ಇದ್ದಿದ್ದು. ಆಮೇಲೆ ಶನಿವಾರ ಒಂದು ಸಿನಿಮಾ ಬರ್ತಿತ್ತು, ಭಾನುವಾರ ಒಂದು ಸಿನಿಮಾ ಬರ್ತಿತ್ತು. ಶನಿವಾರ ಕನ್ನಡ ಸಿನಿಮಾ, ಭಾನುವಾರ ಹಿಂದಿ ಸಿನಿಮಾ. ನಮ್ ತಂದೆನ ಕಾಡಿ ಬೇಡಿ ಆ ಸಿನಿಮಾ ನೋಡೋದಕ್ಕೆ ಹೋಗ್ತಿದ್ವಿ ನಾವು, ಬೇರೆಯವ್ರ ಮನೆಗೆ ಹೋಗ್ತಿದ್ವಿ. ಆತರ ಏನೋ ಕ್ಯೂರಿಯಾಸಿಟಿ ಏನೋ ಅಂತ. ಬಟ್ ಏನು ಗೊತ್ತಿಲ್ಲ ನಮ್ಗೆ ಚಿತ್ರರಂಗ ಅಂದ್ರೆ ಹೆಂಗೆ, ಅದ್ರೊಳಗೆ ಹೆಂಗೆ ಹೋಗ್ಬೇಕು ಏನು ಗೊತ್ತಿರ್ಲಿಲ್ಲ. ಆ ಒಂದು ಆಸಕ್ತಿ ಅಂತ ಏನಿತ್ತು ಚಿಕ್ಕ ವಯಸ್ಸಲ್ಲಿ, ಅದನ್ನ ಇಲ್ಲಿವರೆಗೂ ಕರ್ಕೊಂಡು ಬಂತು. ಕುಟುಂಬದ ಹಿನ್ನೆಲೆಯಲ್ಲಿ ಯಾರು ಚಿತ್ರರಂಗದಲ್ಲಿ ಇರ್ಲಿಲ್ಲ? ಇಲ್ಲ ಮ್ಯಾಮ್, ಯಾರು ಇಲ್ಲ. ನಾನೇ ಮೊದಲ ಹೆಜ್ಜೆ, ನಾನೇ ನಿಮ್ಮದೇ ಮೊದಲನೇ ಹೆಜ್ಜೆ. ಹೇಗೆ ಚಿತ್ರರಂಗದ ಕಡೆಗೆ ನೀವು ಬಂದ್ರಿ? ಎಲ್ಲಿಂದ ಶುರುವಾಯ್ತು ನಿಮ್ ಪ್ರಯಾಣ ಅಂತ ಕೇಳೋಣ. ಮತ್ತೊಂದು ಹಾಡಿನ ನಂತರ ನಿಮ್ಮ ಪ್ರಯಾಣದ ಬಗ್ಗೆ ಮತ್ತಷ್ಟು ಮಾತನ್ನ ಆಡೋಣ. ಸಿನಿದನಿ ಕಾರ್ಯಕ್ರಮದಲ್ಲಿ ಮುಸ್ಸಂಜೆ ಮಾತು ಚಿತ್ರದಿಂದ ಹಾಡನ್ನ ಕೇಳಿ ಬಂದ್ರಿ, ಸೋನು ನಿಗಮ್ ರವರ ಧ್ವನಿಯಲ್ಲಿ. ಮೇಡಮ್, ನಿಮಗೆ ಹಾಡು ತುಂಬಾ ಇಷ್ಟ ಅಂತ ಹೇಳಿದ್ರಿ, ನಿಮ್ ಇಷ್ಟದ ಹಾಡನ್ನ ಕೇಳಿಸಿದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಇಷ್ಟ ನನಗೆ ಹಾಡಿದ್ದು. ಹೌದಾ? ನಿಮ್ಗೋಸ್ಕರ ಈ ಹಾಡು ಪ್ರಸಾರ ಆಯ್ತು. ಈಗ ಹೇಳಿ, ನೀವು ಹೇಳಿದ್ರಿ ನಾನು ಲೆಕ್ಚರರ್ ಆಗಿದ್ದೆ, ಸಂಸ್ಕೃತ ಟೀಚರ್ ಆಗಿದ್ದೆ ಅಂತ. ಅಲ್ಲಿಂದ ಹೇಗೆ ನೀವು ಈ ಕಲಾವಿದ ಕ್ಷೇತ್ರಕ್ಕೆ ಹೇಗ್ ಬಂದ್ರಿ? ನಿಮ್ಗೆ ಹೇಗೆ ಈ ಬಣ್ಣದ ಬದುಕು ಕೈ ಬಿಸಿ ಕರಿತು? ಹೇಗೆ ನೀವು ಆಮೇಲೆ ಅದಕ್ಕೆ ಲಿಂಕ್ ತಗೊಂಡ್ರಿ? ಯಾರ ಸಹಾಯದಿಂದ ಬಂದ್ರಿ? ಮ್ಯಾಮ್, 2009ರಲ್ಲಿ ಬೆಂಗಳೂರಿಗೆ ಬಂದೆ. 2009ರಲ್ಲಿ ಬಂದ ಕೂಡಲೇ ನಾನು ಕಾಲೇಜಲ್ಲಿ, ಹಾರ್ವರ್ಡ್ ಕಾಲೇಜಲ್ಲಿ ಮತ್ತೆ ಆಚಾರ್ಯ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೆ. ನಾನಿದ್ದೆ ದೇವಯ್ಯ ಪಾರ್ಕ್ ಅಲ್ಲಿ. 2ನೇ ವರ್ಷ 2010-11ರಲ್ಲಿ ನಾನು ಬೇರೆ ಕಾಲೇಜ್ ಚೇಂಜ್ ಮಾಡಿದೆ. ತುಂಬಾ ದೂರ, ಅಲ್ಲಿ ನೆಲಮಂಗಲ ರೂಟ್ ಎಲ್ಲ ಹೋಗ್ಬೇಕಿತ್ತು ಅಂತ ಹೇಳಿ BBMP ಕಾಲೇಜಿಗೆ ಸೇರ್ಕೊಂಡೆ. ನಾನು ಗರ್ಲ್ಸ್ ಕಾಲೇಜು ಮಲ್ಲೇಶ್ವರಂ ಅಲ್ಲಿ ಇದೆ. ಅಲ್ಲಿ ಸಂಸ್ಕೃತ್ ಲೆಕ್ಚರರ್ ಕೆಲಸ ಮಾಡ್ತಿದ್ದೆ. ಒಬ್ಬ ರೂಪಾ ಮೇಡಮ್ ಅಂತ ಒಬ್ರಿದ್ರು, ಏನು ಎಕನಾಮಿಕ್ ಲೆಕ್ಚರರ್. ಆಕೆ ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಆಕೆ ಹತ್ರ ನಾನು ಶೇರ್ ಮಾಡ್ಕೋತಿದ್ದೆ ಹೀಗೆ ನನ್ನ ಭಾವನೆಗಳನ್ನ. ನನ್ನ ಮಗಳು ಚಿಕ್ಕ ವಯಸ್ಸಿಂದ ತುಂಬಾ ಡ್ಯಾನ್ಸ್ ಚೆನ್ನಾಗಿ ಕಲ್ತಿದ್ದಾರೆ, ತುಂಬಾ ಒಳ್ಳೆ ಡ್ಯಾನ್ಸರ್ಸು. ಎಲ್ಲಿ ಹೋದ್ರು ಪ್ರೈಸಸ್ ತರ್ತಿದ್ರು, 1st, 2nd ಈ ತರ. ಅದನ್ನೆಲ್ಲ ಹೇಳಿ, ಎಲ್ಲಾದ್ರೂ ರಂಗಭೂಮಿ ಸಿಕ್ಕಿದ್ರೆ ಅವ್ರಿಗೆ ಡೈಲಾಗ್ಸ್ ಎಲ್ಲ ಹೇಳಕ್ ಚೆನ್ನಾಗಿ ಕಲಿತಾರೆ, ಎಲ್ಲಾರು ನಾಟಕಗಳಿಗೆ ಸೇರಿಸ್ಬೇಕು. ನನಗೆ ಇಲ್ಲಿ ಹೊಸದಲ್ವಾ, ಬೆಂಗಳೂರಿಗೆ ಬಂದು 1 ವರ್ಷ ಆಗಿದ್ದು, ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಆಕೆ ಹೇಳ್ತಿದ್ರು. ಒಬ್ರು ಸುಧಾ ಅಂತ ನನ್ನ ಫ್ರೆಂಡ್ ಇದ್ದಾರೆ,
ಅವರು ಚೆನ್ನೈಗೆ ಮದ್ವೆ ಆಗೋಗಿದ್ದಾರೆ. ಅವ್ರೇನಾರ ಬಂದ್ರೆ ನಾನು ಕಾಂಟ್ಯಾಕ್ಟ್ ಕೊಡಿಸ್ತೀನಿ, ಆಕೆ ರಂಗಭೂಮಿ ಕಲಾವಿದೆ ಅಂತ ಹೇಳಿದ್ರು. ಅವ್ರು ಹೇಳಿ 6 ತಿಂಗಳಿಗೆ ಆ ಮೇಡಮ್ ಸಿಕ್ಕಿದ್ದಾರೆ. ಸುಧಾ ಜರ್ನಿ ಶುರು ಆಯ್ತು. ಅಲ್ಲಿಂದ ರಂಗಭೂಮಿ ಪಯಣ ಶುರುವಾಯ್ತು. ಓಕೆ ಓಕೆ. ಮಕ್ಕಳಿಗಾಗಿ ನೀವು ದಾರಿನ ಹುಡುಕ್ತಾ ಇದ್ರಿ, ಅದು ನಿಮಗೂ ದಾರಿ ಆಯ್ತು, ನಿಮ್ಮ ಆಸೆ ಕನಸುಗಳಿಗೂ ಅಲ್ಲಿ ಜೀವ ಸಿಕ್ತು ಅಂತ ಹೇಳ್ಬೋದು. ಇವರು ಅನ್ನಪೂರ್ಣ ಅವ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಹೇಳ್ಬೇಕು ಅಂತಂದ್ರೆ, ಕನ್ನಡದ ಒಂದು ಖ್ಯಾತ ಧಾರಾವಾಹಿ ಇದೆ ಲಕ್ಷ್ಮೀ ನಿವಾಸ ಅಂತ. ಈ ಧಾರಾವಾಹಿಲಿ ತಾಯಿ ಮಕ್ಕಳು 3 ಜನರು ಅಭಿನಯಿಸ್ತಾರೆ. ಸಿದ್ದೇಗೌಡರ ಪಾತ್ರ ಇರಬಹುದು, ತನು ಪಾತ್ರ ಇರಬಹುದು, ಹಾಗೇನೆ ಬೆಟ್ಟವನ ಪಾತ್ರದಲ್ಲಿ ಅನ್ನಪೂರ್ಣ ಅವರು ಅಭಿನಯಿಸ್ತಾ ಇದ್ದಾರೆ. ಹೇಳಿ, ಹೇಗನ್ಸುತ್ತೆ ಮಕ್ಕಳೊಂದಿಗೆ ಅಭಿನಯಿಸೋದು? ಒಂದೇ ಧಾರಾವಾಹಿಲಿ ನೀವು ಮುಖಾಮುಖಿ ಆಗ್ತೀರಾ? ಹೇಗಿರುತ್ತೆ ಅಭಿನಯದ ನಿಮ್ಮ ಶೂಟಿಂಗ್ ದಿನಗಳೆಲ್ಲ ಹೇಗಿರುತ್ತೆ? ಶೂಟಿಂಗ್ ದಿನಗಳು ಈಗ ಒಂದ್ ಸ್ವಲ್ಪ ದಿನ ನನ್ನ ಪಾತ್ರ ಬಂದಿಲ್ಲ. ತನು ಪಾತ್ರ ಬರ್ತಿದೆ ನನ್ನ ಮಗಳದು, ಸಿದ್ದೇಗೌಡದ ಪಾತ್ರ ಕಂಟಿನ್ಯೂ ಇದೆ. 3 ಜನದು ಬೇರೆ ಟ್ರ್ಯಾಕ್, ಮುಖಾಮುಖಿ ಆಗೋದು ಕಡಿಮೆ. ಆಗಿದ್ದೀರಾ? ಆಗಿದೀವಿ ಅಂದ್ರೆ ಕಡಿಮೆ, ಮುಖಾಮುಖಿ ಆಗೋದು ಕಡಿಮೆ. ಫುಲ್ ಬೇರೆ ಟ್ರ್ಯಾಕ್, ನಂದೇ ಬೇರೆ ಟ್ರ್ಯಾಕ್, ಅವ್ರಿಗೂ ನನಗೂ ಸಂಬಂಧ ಇಲ್ಲ. ಸಿದ್ದೇಗೌಡರದೇ ಬೇರೆ ಟ್ರ್ಯಾಕ್, ತನುದೇನೆ ಬೇರೆ ಟ್ರ್ಯಾಕ್. ಒಂದ್ ಕಡೆ ಲಿಂಕ್ ಮಾಡಿದ್ದಾರೆ. ಸಿದ್ದೇಗೌಡರು ಏನೋ ತಾಳಿ ಕಟ್ಟುವಂತ ಸನ್ನಿವೇಶ, ಅದ್ರಲ್ಲಿ ನಾನು ಸಿದ್ದೇಗೌಡರನ್ನ ಹಿಡ್ಕೊಡುವಂತದ್ದು. ನಿಮ್ ಮಗ ನೋಡಿ, ಪಾತ್ರದಲ್ಲಿ ನೀವು ಪಾತ್ರದ ಹೆಸರನ್ನೇ ಹೇಳ್ತಾ ಇದ್ದೀರಾ, ನಿಮ್ ಮಗನ ಹೆಸರನ್ನ ಹೇಳಿ ಪರಿಚಯ ಮಾಡಿ, ಮಗಳ ಹೆಸರನ್ನ ಹೇಳಿ ಪರಿಚಯ. ನನ್ನ ಮಗನ ಹೆಸರು TR ಧನಂಜಯ ಅಂತ, ಧನಂಜಯ ತೊಲಿಶೆಟ್ಟಿ. ಮಹಾಲಕ್ಷ್ಮಿ ತೊಲಿಶೆಟ್ಟಿ. ಓಕೆ ಓಕೆ. ನಿಮ್ಮ ಮಗಳು ಮಗನೂ ಸಹ ಕಿರುತೆರೆಯಲ್ಲಿ ಬೆಳ್ಳಿತೆರೆಯಲ್ಲಿ ಮಿಂಚ್ತಾ ಇದ್ದಾರೆ. ಅವ್ರ ಬಗ್ಗೆನೂ ಕೇಳೋಣ, ಇನ್ನಷ್ಟು ಮಾತುಕತೆಯನ್ನ ಮುಂದುವರ್ಸೋಣ. ನಮ್ಮ ಕೇಳುಗರಿಗೆ ಇವಾಗ ಕ್ಲಿಯರ್ ಆಗಿರುತ್ತೆ ಯಾರು ಅನ್ನಪೂರ್ಣ ಅವರು. ತುಂಬಾ ಸಲ ತೆರೆ ಮೇಲೆ ನೋಡಿರ್ತಾರೆ, ಆದ್ರೆ ರೇಡಿಯೋದಲ್ಲಿ ಕೇಳ್ಬೇಕಿದ್ರೆ ಯಾರಿರ್ಬಹುದು ಅನ್ನೋ ಒಂದು ಇದಿರುತ್ತೆ. ಆದ್ರೆ ಇವಾಗ ಅವರಿಗೆ ಕ್ಲಿಯರ್ ಆಯ್ತು ಯಾರ ಜೊತೆ ಮಾತಾಡ್ತಾ ಇದ್ದೀವಿ. ನೀವು ಸಹ ನಮಗೆ ಸಂದೇಶವನ್ನ ಕಳಿಸಬಹುದು ಅನ್ನಪೂರ್ಣ ಅವರಿಗೆ. ಏನಾದ್ರೂ ಕೇಳುವಂತ ಪ್ರಶ್ನೆಗಳಿದ್ರೆ ಕೇಳಬಹುದು. 9480901013 ಈ ಸಂಖ್ಯೆಗೆ ನಮಗೆ ವಾಟ್ಸ್ಆಪ್ ಮೂಲಕ ಸಂದೇಶವನ್ನ ಕಳಿಸಬಹುದು. ಮತ್ತೊಂದು ಹಾಡು ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ, ಕೇಳಿ ಎಂಜಾಯ್ ಮಾಡಿ. ಸಿನಿಧನಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಸಿನಿಧನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಿರುತೆರೆ ಹಾಗೂ ಬೆಳ್ಳಿತೆರೆಯ ನಟಿ ಅನ್ನಪೂರ್ಣ ಅವರು. ಮೇಡಮ್, ಹೇಳಿ, ನಿಮ್ಮ ಮಕ್ಕಳ ಬಗ್ಗೆ ಹೇಳಿದ್ರಿ. ನಿಮ್ಮ ಮಕ್ಕಳು ನೀವು ಎಲ್ಲ ಒಟ್ಟಾಗಿ ಅಭಿನಯಿಸ್ತೀವಿ ಅಂತ ಹೇಳಿದ್ರಿ. ಹೇಗೆ ನಿಮ್ಮ ಪ್ರಯಾಣ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ನಿಮ್ಮದೇ ಒಂದು ಟ್ರಸ್ಟ್ ಇದೆ, ನಾಟ್ಯಮಯೂರಿ ಕಲಾ ಟ್ರಸ್ಟ್ ಅಂತ ಇದೆ. ಅದರ ಮೂಲಕ ಮಕ್ಕಳಿಗೆಲ್ಲ ತರಬೇತಿಯನ್ನ ಕೊಡ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹಾ ಮ್ಯಾಮ್, ಮಹಾಲಕ್ಷ್ಮಿ MA ಇನ್ ಭರತನಾಟ್ಯಂ ಮಾಡ್ಕೊಂಡಿದ್ದಾಳೆ ಬೆಂಗಳೂರು ಯೂನಿವರ್ಸಿಟಿ. ಹಾಗಾಗಿ ಆಕೆ ಕಲ್ತಿರುವಂತ ವಿದ್ಯೆನ ಒಂದಷ್ಟು ಜನರಿಗೆ ಕಲಿಸಬೇಕು ಅಂತ ಆಕೆ ಓಪನ್ ಮಾಡಿರುವಂತ ಟ್ರಸ್ಟ್ ಇದು, ನಾಟ್ಯಮಯೂರಿ ಕಲಾ ಟ್ರಸ್ಟ್. ತರಬೇತಿ ನೀಡ್ತೀರಾ? ಹೌದು. ಭರತನಾಟ್ಯ ಹೇಳ್ಕೊಡ್ತಾಳೆ. ಜೊತೆಗೆ ವರ್ಷದಲ್ಲಿ 1 ಸಲ ಅಂದ್ರೆ ಏಪ್ರಿಲ್ 10ನೇ ತಾರೀಕಿಂದ ಮೇ 10ನೇ ತಾರೀಕುವರೆಗೂ ಬೇಸಿಗೆ ಶಿಬಿರವನ್ನ ಮಾಡ್ತಾಳೆ. ಅಲ್ಲಿ ನೀವು ಕಲಾವಿದ ಅಂದ್ರೆ ಅಭಿನಯ ತರಗತಿಗಳನ್ನ ನೀವು ತಗೋತೀರಾ, ಅಲ್ಲಿ ಹೇಳ್ಕೊಡ್ತೀರಾ? ಹೌದು ಹೌದು. ನಿಮ್ಮಲ್ಲಿರುವಂತಹ ಕಲೆನ ಮಕ್ಕಳಿಗೆ, ಮುಂದಿನ ಜನರೇಷನ್ಗೂ ಪಾಸ್ ಮಾಡುವಂತ ಪ್ರಯತ್ನ ನಿಮ್ದು ಇಲ್ಲಿ ನಡೀತಾ ಇದೆ. ಹೌದು. ಓಕೆ, ಹೇಳಿ ಮೇಡಮ್, ನಿಮ್ಗೆ ಕಿರುತೆರೆಯಲ್ಲಿ ಹೇಗೆ ನಿಮಗೆ ಬ್ರೇಕ್ ಸಿಕ್ತು? ಪಾತ್ರಗಳನ್ನ ಹೇಗೆ ಆಯ್ಕೆ ಮಾಡ್ಕೋತೀರಾ? ಹೇಗೆ ಕಿರುತೆರೆಯಲ್ಲಿ ಯಾವ್ಯಾವ ರೀತಿಯ ವಿಭಿನ್ನವಾದ ಪಾತ್ರಗಳನ್ನ ನೀವು ಟ್ರೈ ಮಾಡಿದ್ರಿ? ಆಕ್ಚುಲಿ ನೀವು ಹೇಳ್ದಂಗೆ ವಿಭಿನ್ನ ಪಾತ್ರಗಳು ಮಾಡೋದಕ್ಕೆ ತುಂಬಾ ಇಷ್ಟ ನನಗೆ. ಓಕೆ. ಮೊದಲನೇ ಸೀರಿಯಲ್ ಬಂದು ರಾಘವೇಂದ್ರ ವೈಭವ ಅಂತ 2010ರಲ್ಲಿ ನಾನು ಮಾಡಿದೆ. ನಾನು ರಂಗಭೂಮಿಗೆ ಹೋಗ್ತಿದ್ದೆ ಅಂತ ಹೇಳಿದ್ನಲ್ಲ. ನಾಟಕಗಳನ್ನೆಲ್ಲ ಮಾಡಿದ್ರಿ ನೀವು? ಸುಮಾರು ನಾಟಕಗಳು. ಓಕೆ, ನಮ್ ಕೇಳುಗರು ಇಲ್ಲೊಬ್ರು ಕೇಳ್ತಾ ಇದ್ದಾರೆ, ಅನ್ನಪೂರ್ಣ ಅವರು ರಂಗಭೂಮಿಯಲ್ಲಿ ಯಾವ ನಾಟಕವನ್ನ ಮಾಡಿದ್ರಿ ಹೇಳಿ ಅಂತ ಹೇಳಿ. ಹೌದಾ? ನಾಡಪ್ರಭು ಕೆಂಪೇಗೌಡ ಮೊದಲನೇ ನಾಟಕ, ಅದರಲ್ಲಿ ರಾಣಿ ಚೆನ್ನಾಂಬೆ ನಾನ್ ಮಾಡ್ತಿದ್ದೆ, ಸೋಮಣ್ಣನ ಪಾತ್ರ ನನ್ ಮಗ ಮಾಡ್ತಿದ್ದ. ಅಲ್ಲೂ ಎಲ್ಲ ನೀವು ಕುಟುಂಬ ನಿಮ್ಗೆ ರೂಢಿ ಆಗ್ಬಿಟ್ಟಿದೆ. ಇನ್ನೊಂದು ಪಾತ್ರ ಮಾಡ್ತಿದ್ಲು. ಹಾಗೆ ಕೆಂಪೇಗೌಡ ನಾಟಕ ಮೊದಲನೇ ನಾಟಕ ಸುಮಾರು ಶೋ ಮಾಡಿದೀವಿ. ಇದು ಕೆಂಪೇಗೌಡರ ಪಾತ್ರ ಕಾಲಭೈರವ ಗಂಗಾಧರ್ ಅಂತ ಅವ್ರು ಮಾಡ್ತಿದ್ರು, ಅವ್ರು ಸತ್ತೋಗಿದ್ದಾರೆ ಈಗ. ಮಗಳು ಬೇರೆ ಒಂದು ಪಾತ್ರ ಮಾಡ್ತಿದ್ಲು. ಹೀಗೆ ಗಂಟೆ ಗೋವಿಂದರಾಜ, ಪುರಾಣ ಪ್ರಹಸನ, ಕಾನೀನ, ಈ ತರ ಸುಮಾರಷ್ಟು ನಾಟಕಗಳನ್ನ ಮಾಡಿದೀವಿ. ನಂತರ ಧಾರಾವಾಹಿಗಳಿಗೆ ಬರೋದಾದ್ರೆ ಈ ಕೆಂಪೇಗೌಡ ನಾಟಕದಲ್ಲಿ ನಾನು ರಾಣಿ ಚೆನ್ನಾಂಬೆ ಪಾತ್ರ ಮಾಡದ್ನಲ್ಲ, ಆ ಮೊದಲನೇ ಶೋನು 2ನೇ ಶೋ ಟೈಮಲ್ಲಿ ಯಾರೋ ಒಬ್ರು ನೋಡಿದಾರೆ ಡೈರೆಕ್ಟರ್. ನೋಡ್ಬಿಟ್ಟು ಈ ತರ ಮೇಡಮ್ ನಮ್ಮ ಸಂಸ್ಕೃತ ಉಪನ್ಯಾಸಕರು ಅಂತ ಈ ತರ ಎಲ್ಲ ಪರಿಚಯ ಮಾಡಿಸ್ತಿದ್ರು ಅವರು ಪಾಪ ನನ್ನನ್ನ ಸ್ಟೇಜ್ ಮೇಲೆ. ಮೇಡಮ್ ನವರು ಬಂದು ಇಲ್ಲಿ ರಂಗಭೂಮಿಯಲ್ಲಿ ನಮ್ ಜೊತೆ ವರ್ಕ್ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಎಲ್ಲ ಹೇಳ್ತಿದ್ರು. ಆ ಸಂಸ್ಕೃತ ಉಪನ್ಯಾಸಕಿ ಅನ್ನುವಂತ ವರ್ಡ್ ಕೇಳಿದ್ದಾರೆ ಅವ್ರು ಯಾರು. ಅವರು ಸರಿ, ನಮ್ಮಲ್ಲಿ ರಾಘವೇಂದ್ರ ವೈಭವ ಸೀರಿಯಲ್ ಅಲ್ಲಿ ಒಂದು ಸಂಸ್ಕೃತ ಶ್ಲೋಕವನ್ನ ಹೇಳ್ಬಿಟ್ಟು ಅದಕ್ಕೆ ತಾತ್ಪರ್ಯ ಹೇಳೋಂಥದ್ದು, ರಾಘವೇಂದ್ರ ಗುರುಗಳನ್ನ ಹೊಗಳ್ತಾ ಹೇಳ್ಬೇಕು. ಸಂಸ್ಕೃತ ಅಷ್ಟು ಸಾಮಾನ್ಯವಾಗಿ ಬರಲ್ಲ ಜನರಿಗೆ, ದಯವಿಟ್ಟು ಬಂದು ಒಂದ್ ಸಣ್ಣ ಪಾತ್ರ ಮಾಡಿ ಮೇಡಮ್ ಅಂತ ಕೇಳಿದ್ರು.
ಅದು ಮೊದಲನೇ ಅವಕಾಶ ನನಗೆ ಸಿಕ್ಕಿರೋದು ಸೀರಿಯಲ್ ಅಲ್ಲಿ. ನಿಮ್ಮ ವೃತ್ತಿ ಪ್ರವೃತ್ತಿ ಆಗೋದಕ್ಕೆ ಯಾವ ರೀತಿ ಸಹಾಯ ಆಯ್ತು? ಇಲ್ಲೂ ಸಹ ನೀವು ಸಂಸ್ಕೃತದ ಹೌದು ಹೌದು ಎಳೆ ನಿಮ್ಮನ್ನ ಕರ್ಕೊಂಡು ಹೋಯ್ತು ಮುಂದೆ. ಹೌದು ಹೌದು. ಅಲ್ಲಿಂದ ಅದು ರಾಘವೇಂದ್ರ ಸ್ವಾಮಿಗಳದು ಸೀರಿಯಲ್ ಅಂದ್ರೆ ಅದೊಂದು ಸೆಂಟಿಮೆಂಟ್. ಹೌದು, ಗುರುಗಳದು ಸೀರಿಯಲ್ ಅಂತ ಅದು ಮೊದಲನೇ ಸೀರಿಯಲ್ ಆಯ್ತು. ಅಲ್ಲಿಂದ ಸುಮಾರಷ್ಟು ಒಂದೊಂದೇ ಒಂದು ಸೀರಿಯಲ್ಗೆ ಹೋದಾಗ 1-2 ಕಾಂಟ್ಯಾಕ್ಟ್ ಸಿಕ್ತಿತ್ತು. ಅವ್ರು ಬೇರೆದಕ್ಕೆ ಕರಿತಿದ್ರು. ನಾನೇನ್ ಮಾಡ್ತಿದ್ದೆ, ಕಾಲೇಜಲ್ಲಿ ಒಂದೇ ಒಂದು CL ಹಾಕ್ಬಿಟ್ಟು ಹೋಗ್ತಿದ್ದೆ. ಶುರುವಾಗಿದ್ದು ಇವತ್ತು ಕಾಲೇಜನ್ನೇ ಬಿಟ್ಟು ಪೂರ್ಣ ಪ್ರಮಾಣದ ಕಲಾರಂಗದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂತೆ ಮಾಡಿದೆ. ಮತ್ತಷ್ಟು ಮಾತಾಡೋಣ. ಮತ್ತೊಂದು ಹಾಡು ಬರ್ತಾ ಇದೆ ನಿಮ್ಗೋಸ್ಕರ, ಕೇಳಿ. ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಈ ಹೊತ್ತು ಸಿನಿದನಿ ಕಾರ್ಯಕ್ರಮದ ಹೊತ್ತು. ಸಿನಿದನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಿರುತೆರೆ ಹಾಗೂ ಬೆಳ್ಳಿತೆರೆಯ ಪೋಷಕ ಪಾತ್ರಗಳಿಗೆ ಜೀವ ತುಂಬುವಂತಹ ಅನ್ನಪೂರ್ಣ ಅವರು. ಮೇಡಮ್, ನೀವು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರಿ, ನಾನು ನನ್ನ ಮಕ್ಕಳು ಎಲ್ಲ ಒಟ್ಟೊಟ್ಟಿಗೆ ಅಭಿನಯಿಸ್ತಾ ಬಂದ್ವಿ. ಲೆಕ್ಚರ್ ಆಗಿದ್ದು ನಾನು ಈ ತರ ಬಂದೆ, ಗುರು ರಾಘವೇಂದ್ರರ ಶ್ಲೋಕಗಳನ್ನ ಹೇಳೋದಕ್ಕೋಸ್ಕರ ನಂಗೆ ಅವಕಾಶ ಸಿಕ್ತು ಅಂತ. ಈಗ ನಾವು ಮಹಿಳಾ ದಿನಾಚರಣೆಯ ಹೊಸ್ತಿಲಲ್ಲಿದ್ದೀವಿ. ಕಲಾವಿದರಿಗೆ ಚಿತ್ರರಂಗದಲ್ಲಿರಬಹುದು, ಕಿರುತೆರೆಯಲ್ಲಿರಬಹುದು, ಯಾವ ರೀತಿ ಮನ್ನಣೆ ಸಿಗ್ತಾ ಇದೆ? ವಿಭಿನ್ನ ಪಾತ್ರಗಳನ್ನ ಯಾವ ರೀತಿ ರಂಗಗಳು ಅಂದ್ರೆ ಕಿರುತೆರೆ ಇರ್ಬೋದು, ಹಿರಿತೆರೆ ಇರ್ಬೋದು, ಯಾವ ರೀತಿ ಕ್ರಿಯೇಟ್ ಮಾಡಿ ನಿಮ್ಮಂತಹ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ? ನಮಗೆ ಈಗ ಪಾತ್ರಗಳು ಅಂತಂದಾಗ ನಮ್ಗೆ ಫೋನ್ ಮಾಡ್ತಾರೆ. ಇವಾಗ ನಮ್ಗೆ ಸೂಟ್ ಆಗ್ತೀವಿ ಅಂತ ಅವ್ರಿಗೆ ಅನ್ಸಿದ್ರೆ, ಮೇಡಮ್ ಫೋಟೋಸ್ ಕಳಿಸಿ, ಇಂತ ಒಂದು ಪಾತ್ರ ಇದೆ ಅಂತ ಹೇಳ್ತಾರೆ. ನಮ್ಗೆ ಇಷ್ಟ ಆಯ್ತು ಅಂತಾರೆ, ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಆಯ್ತು ಸರ್ ನಾನು ಮಾಡ್ತೀನಿ ಅಂತ ಹೇಳ್ಬೋದು. ಪಾತ್ರದ ಬಗ್ಗೆ ಎಲ್ಲ ಹೇಳ್ತಾರೆ, ಈ ತರ ಬರುತ್ತೆ ಅಂತ. ನಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಸರ್ ನಾನು ಮಾಡ್ತೀನಿ ಅಂತ ಹೇಳ್ಬೋದು. ಇಲ್ಲಿದ್ರೆ ಇಲ್ಲ ಸರ್ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳ್ಬೋದು. ನನಗೆ ಸುಮಾರಷ್ಟು ವಿಭಿನ್ನ ಪಾತ್ರಗಳು ಬಂದಿದೆ. ಈಗ ತಾಯಿ ಪಾತ್ರನೂ ಮಾಡಿದೀನಿ, ಮತ್ತೆ ಇದು ಲಾಯರ್ ಪಾತ್ರನೂ ಮಾಡಿದೀನಿ, ಹಾಗೇನೆ ಹಣ್ಣು ಮುದುಕಿ ಪಾತ್ರನೂ ಮಾಡಿದೀನಿ. ಡಾಕ್ಟರ್ ಪಾತ್ರದಲ್ಲಿ ಮಾಡಿದೀರಾ? ಡಾಕ್ಟರ್ ಸುಮಾರು ಸೀರಿಯಲ್ ಡಾಕ್ಟರ್ ಪಾತ್ರ ಮಾಡಿದೀನಿ. ಅದೇ ಅವಾಗ ಪಾತ್ರನೂ ಮಾಡಿದೀರಾ ಅಂತ ಹೇಳಿ ಮೇಜರ್ ವಿಲನ್ ಪಾತ್ರಗಳು ಮಾಡಿದೀನಿ. ಆ ವಿಲನ್ ಪಾತ್ರಗಳು ನನಗೆ ತುಂಬಾ ಖುಷಿ ಕೊಡುತ್ತೆ. ನಿಮ್ಗೆ ಖುಷಿ ಕೊಡುತ್ತೆ. ಇವಾಗ ಸೀರಿಯಲ್ಗಳು, ಧಾರಾವಾಹಿಗಳು ಅಂತ ತಕ್ಷಣ ಹೇಳ್ತಾರೆ, ಲೇಡೀಸ್ ಎಲ್ಲ ಅಂದ್ರೆ ಹೆಂಗಸರೆಲ್ಲ ಹೆಚ್ಚಿಗೆ ವಿಲನ್ ಆಗಿರ್ತಾರೆ, ಕೆಟ್ಟ ಆಲೋಚನೆಗಳನ್ನ ಜನರಿಗೆ ತುಂಬಿಸ್ತಾರೆ, ಬರೀ ನೆಗೆಟಿವಿಟಿ ಇರುತ್ತೆ ಅನ್ನೋ ತರ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಗೆ ಹೆಂಗ ಅನ್ಸುತ್ತೆ ಆ ಪಾತ್ರಗಳು ನೀವೇ ಆಗಿದ್ದಾಗ? ಹೆಂಗ ಅನ್ಸುತ್ತೆ? ಅಲ್ಲ, ಆಕ್ಚುಲಿ ಏನಂತಂದ್ರೆ ಈ ನೆಗೆಟಿವ್ ಪಾತ್ರ ಮಾಡೋಂಥವರೆಲ್ಲ ನೆಗೆಟಿವ್ ವ್ಯಕ್ತಿಗಳಲ್ಲ. ಹೌದು. ನಾನು ಸುಮಾರು ಮೆಡಿಟೇಷನ್ ಮಾಡ್ತೀನಿ, ನನ್ನ ಮೈಂಡ್ ಯಾವಾಗ್ಲೂ ಕೂಲ್ ಇರುತ್ತೆ. ನಾನು ನಮ್ಮ ಮನೇಲಿ ಕೂಡ ಏನು ಅಪಶಬ್ದಗಳು ಏನು ಮಾತಾಡೋದೇ ಇಲ್ಲ. ನಾವು ನೆಗೆಟಿವ್ ಏನು ಮಾತಾಡೋದೇ ಇಲ್ಲ. ವಿಲನ್ ಪಾತ್ರವನ್ನು ಮಾಡ್ತಾ ಇದೀರಿ ಅಂದ ತಕ್ಷಣ ನಿಮ್ ಹಾವಭಾವ ಎಲ್ಲ ಬದಲಾಗುತ್ತೆ. ಅಂದ್ರೆ ದೊಡ್ಡದಾಗ ಕಂಡ್ಬಿಡ್ಬೇಕು ಅಲ್ವಾ, ಗಡ್ಸದ ಅನಿಲ್ ಮಾತಾಡ್ಬೇಕು, ಅಥವಾ ಆತರ ಏನೋ ಒಂದು ಸ್ಟ್ರಿಕ್ಟ್ ಆಗಿರ್ಬೇಕು, ಆ ರೀತಿ ಏನೋ ಒಂದು ವಿಲನ್ ಪಾತ್ರಕ್ಕೆ ಅನ್ನೋದೇ ಬೇರೆ ತರದೊಂದು ಅಭಿನಯ ಇರುತ್ತೆ. ಅದಕ್ಕೆಲ್ಲ ನಿಮ್ಮನ್ನ ನೀವು ಹೇಗೆ ತಯಾರಿ ಮಾಡ್ಕೋತೀರಾ? ಈ ರಂಗಭೂಮಿ ಅಲ್ವಾ ಮ್ಯಾಮ್, ರಂಗಭೂಮಿ ಎಲ್ಲ ಕಲಿಸ್ಕೊಡುತ್ತೆ ನಮ್ಗೆ. ಇವಾಗ ಕಲಿಬೇಕು ನಾನು ಅಂತ ಏನಿಲ್ಲ. ರಂಗಭೂಮಿ 2010ರಿಂದ ನಾವು ಸುಮಾರು 10 ವರ್ಷಗಳ ಕಾಲ ಏನೋ ಅದ್ರಲ್ಲಿ ಪಳಗಿರೋದು. ಯಾವುದೇ ಪಾತ್ರ ನಿಮಗೆ ಯಾವ ಪಾತ್ರ ಕೊಟ್ರು ನಿಭಾಯಿಸೋ ಕೆಪಾಸಿಟಿ ಇದೆ. ಮೆಂಟಲಿ ಪ್ರಿಪೇರ್ ಆಗ್ತೀವಿ ಅಷ್ಟೇನೆ. ಮೆಂಟಲ್ ಈ ತರ ಮಾಡ್ಬೇಕು, ವಿಲನ್ ಅಂದ್ರೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಪ್ರಿಪೇರ್ ಆಗ್ತೀವಿ. ಫಸ್ಟ್ ಡೈಲಾಗೆ ನಾವು ಫಸ್ಟೇನೆ ಕೊಟ್ಟಿರಲ್ಲ ನಮ್ಗೆ. ಸೀರಿಯಲ್ ಇಲ್ಲಿ ಸಿನಿಮಾ ಇರಲಿ ಹಾವಭಾವಗಳು ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ ಅಷ್ಟೇನೆ ಆ ಪಾತ್ರಕ್ಕೆ. ಹೋದ್ಮೇಲೆ ಅಲ್ಲಿ ಏನ್ ಅವ್ರು ಡೈಲಾಗ್ ಕೊಡ್ತಾರೆ ತಕ್ಷಣ ಹಿಂಗ್ ನೋಡಿ ಹಿಂಗ್ ಪ್ರಿಪೇರ್ ಆಗಿ ಮಾಡೋದಷ್ಟೇನೆ. ಆತರ ಇರುತ್ತೆ. ಆತರ ನೆಗೆಟಿವ್ ರೋಲ್ಗಳು ಮಾಡುವಾಗ್ಲೂ ನಿಮ್ಮ ಮನಸ್ಥಿತಿ ಒಂದೇ ತರ ಇರುತ್ತೆ. ಆಕ್ಚುಲಿ ಮೈಂಡ್ ಕೂಲೇ ಇರ್ಬೇಕು. ನೆಗೆಟಿವ್ ಪಾತ್ರ ಮಾಡ್ಲಿ, ಪಾಸಿಟಿವ್ ಪಾತ್ರ ಇರ್ಲಿ, ಮೈಂಡ್ ಕೂಲ್ ಇದ್ರೇನೆ ಆಕ್ಟಿಂಗ್ ಬರುವಂತದ್ದು. ಇಲ್ಲದ್ರೆ ಕಷ್ಟ ಆಗುತ್ತೆ. ತಾಯಿಯಾಗಿ ಸೌಮ್ಯ ಪಾತ್ರದಲ್ಲೂ ಇರ್ತೀರಾ, ವಿಲನ್ ಪಾತ್ರಗಳಲ್ಲೂ ಇರ್ತೀರಾ. ಒಂಥರ ನೀವು ನೀರಿದ್ದಂಗೆ ಯಾವ ಪಾತ್ರೆ ಹಾಕ್ತೀರಾ, ಪಾತ್ರೆ ಆಕಾರಕ್ಕೆ ತಕ್ಕಂತೆ ಬದಲಾಗ್ಬಿಡ್ತೀರಾ. ರೀಸೆಂಟ್ ಆಗಿ ಒಂದ್ ಸಿನಿಮಾ ರಿಲೀಸ್ ಆಯ್ತು, ತಾಯವ್ವ ಅಂತ. ಅದ್ರಲ್ಲಿ ಮೇಜರ್ ವಿಲನ್ ಪಾತ್ರ ಮಾಡಿದ್ದೆ ನಾನು. ಪೇಪರ್ ಅಲ್ಲೆಲ್ಲ ಬಂದಿತ್ತು, ರಿಲೀಸ್ ಆಯ್ತು ಸಿನಿಮಾ. ಅದ್ರಲ್ಲಿ ಸುಮಾರು ಜನ ಕೇಳಿದ್ರು, ಆರ್ಟಿಸ್ಟ್ಗಳು, ಡೈರೆಕ್ಟರ್, ಇವರೆಲ್ಲ ಕೇಳಿದ್ರು, ಮೇಡಮ್ ಎಷ್ಟು ಹಸನ್ಮುಖಿ ನೀವು, ಯಾರ ಹತ್ರ ನೋಡಿದ್ರು ಸ್ಮೈಲ್ ಕೊಟ್ಕೊಂಡು ಮಾತಾಡ್ತೀರಾ, ಆ ಪಾತ್ರಕ್ಕೆ ಬಂದಿದ ತಕ್ಷಣ ಅದ್ ಹಿಂಗ್ ಅಷ್ಟು ಸೀರಿಯಸ್ ಆಗ್ಬಿಡ್ತೀರಾ ನೀವು ಅಂತ ಕೇಳ್ತಿದ್ರು. ಇಳಿಯೋದೇ ಕಲಾವಿದನ ಇದು ಅಲ್ವಾ? ಅದು ಸುಮಾರು ಜನ ಅಬ್ಸರ್ವ್ ಮಾಡಿದ್ದಾರೆ. ನಂದು ಆಕ್ಚುಲಿ ಸ್ಮೈಲಿ ಫೇಸ್. ನಾನು ಅದೇ ಅನ್ಕೋತಿದ್ದೆ, ನೀವು ವಿಲನ್ ಪಾತ್ರದಲ್ಲಿ ಹೇಗಂಗಿದ್ರೆ ಹೇಗೆ ಅಭಿನಯಿಸಬಹುದು, ಅದಕ್ಕೆ ಬೇರೆ ಬೇರೆ ತರದ ಪಾತ್ರಗಳಿಗೆ ನೀವು ಪಾತ್ರೆ ಆಕಾರಕ್ಕೆ ತಕ್ಕಂತೆ ನೀರು ಬದಲಾಗೋ ಹಾಗೆ ಹೇಗ್ ಬದಲಾಗ್ತೀರಾ ಅಂತ ನಾನು ಅದನ್ನೇ ಕೇಳಿದೆ. ಸರಿ ಮೇಡಮ್, ಇನ್ನೊಂದ್ ಸ್ವಲ್ಪ ಮಾತಾಡೋಣ ನಿಮ್ಮ ಕಲಾ ಜರ್ನಿಯ ಬಗ್ಗೆ. ಇನ್ನೊಂದಷ್ಟು ಮಾತುಕತೆಯನ್ನ ನಡೆಸೋಣ. ನಮ್ಮ ಕೇಳುಗರಿಗೂ ನಿಮ್ಮ ಮೂಲಕ ಕೆಲವೊಂದು ಸಂದೇಶಗಳನ್ನ ಕೊಡೋಣ. ಮತ್ತೊಂದು ಹಾಡು ಬರ್ತಾ ಇದೆ ಕುಬ್ಸಾ ಚಿತ್ರದಿಂದ. ಈ ಚಿತ್ರದಲ್ಲಿ ನಿಮ್ಮ ಮಗಳು ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ, ಈ ಚಿತ್ರದ ಹಾಡು ಬರ್ತಿದೆ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ. ಕೇಳಿ ಎಂಜಾಯ್ ಮಾಡಿ. ಸಿರಿದನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅನ್ನಪೂರ್ಣ ಅವರು.
ಮೇಡಮ್ ಮಾತಾಡ್ತಾ ಇದ್ವಿ, ಹೇಳಿ ಆಮೇಲೆ ಏನಾಯ್ತು, ನೀವು ಸಿನಿಮಾ ರಂಗಕ್ಕೆ ಹೇಗೆ ಬಂದ್ರಿ, ಯಾವ್ಯಾವ ಸಿನಿಮಾಗಳಲ್ಲಿ ಅಭಿನಯಿಸಿದ್ರಿ, ಹೇಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್ ಸಿನಿಮಾ ರಂಗದಲ್ಲಿ? ಸಿನಿಮಾ ರಂಗದಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಮೊದಲನೇ ಸಿನಿಮಾ ಬಂದು ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ, ಅದನ್ನು ಅಷ್ಟೇ 2010-11 ಆ ಟೈಮಲ್ಲಿ ಬಂದಿದ್ದು. ಯೋಗರಾಜ್ ಭಟ್ ಅವ್ರ ಪ್ರೊಡಕ್ಷನ್ ಅನ್ಸುತ್ತಲ್ವಾ? ಅದು ಗೊತ್ತಿಲ್ಲ ನನಗೆ. ಗೀತಾ ಬ್ಯಾಂಗಲ್ ಸ್ಟೋರ್, ಅದರಲ್ಲಿ ಹಿಸ್ಟ್ರಿ ಲೆಕ್ಚರರ್ ಆಗಿ ಪಾತ್ರ ಮಾಡಿದೆ ನಾನು. ಅದು ಮೊದಲನೇ ಸಿನಿಮಾ ನಂದು. ಅದಾದ್ಮೇಲೆ ಸುಮಾರಷ್ಟು ಸಿನಿಮಾಗಳು ಮಾಡ್ಕೊಂತ ಬಂದೆ. ರೀಸೆಂಟ್ ಆಗಿ ಇವಾಗ ಮಾಡಿರೋಂಥದ್ದು, ಇವಾಗ ರಿಲೀಸ್ ಆಗಿರೋಂಥದ್ದು ಲ್ಯಾಂಡ್ ಲಾರ್ಡ್ ಅಂತ ದುನಿಯಾ ವಿಜಯ್ ಸರ್ ಮೂವಿಲಿ ರಾಜ್ಬಿ ಶೆಟ್ಟಿ ತಾಯಿ ಪಾತ್ರ ಮಾಡಿದ್ದೀನಿ. ಆಮೇಲೆ ಡೆವಿಲ್ ಅಲ್ಲಿ MLA ಪಾತ್ರ ಮಾಡಿದ್ದೀನಿ. ಹಾಗೇನೆ ಲಕ್ಷ್ಮೀಪುತ್ರ ಸಿನಿಮಾ ರೀಸೆಂಟ್ ಆಗಿ ಕಂಪ್ಲೀಟ್ ಆಯ್ತು, ಚಿಕ್ಕಣ್ಣ ಅವ್ರದ್ದು. ಡಿಡಿಡಿಕ್ಕಿ, ಒಬ್ಬನೇ ಶಿವ ಅಂತ ತಮಿಳಲ್ಲೂ ಮತ್ತೆ ಕನ್ನಡದಲ್ಲೂ ಆಗ್ತಿದೆ. ಸರಳ ಪ್ರೇಮ ಕಥೆ, ಒಂದು ಸರಳ ಪ್ರೇಮ ಕಥೆಯಲ್ಲೂ ತಾಯಿ ಪಾತ್ರ ಮಾಡಿದ್ದೀನಿ, ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದೀನಿ. ಆಮೇಲೆ ಓಯ್ ನವೀನ, ಅದರಲ್ಲೂ ಹೀರೋಯಿನ್ ತಾಯಿ ಪಾತ್ರ ಮಾಡಿದ್ದೀನಿ. ಲೋ ನವೀನ ಹೌದು ಹೌದು. ಹಾಗೇನೆ ಸುಮಾರಷ್ಟು ಸಿನಿಮಾಗಳು ಮಾಡಿದ್ದೀನಿ. ಇವಾಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಪಿನಾಕ ಅಂತ ಸಿನಿಮಾ ಸುಮಾರು ದಿವಸ ವರ್ಕ್ ಮಾಡಿದೆ. ಒಳ್ಳೆ ತಾಯಿ ಸೆಂಟಿಮೆಂಟ್ ತೋರಿಸಿದ್ದಾರೆ. ಪಿನಾಕ ಚಿತ್ರ ಅಮೂಲ್ಯ ಅವ್ರು ಮಾಡ್ತಿದಾರಲ್ಲ, ಅದಲ್ವಾ? ಅಮೂಲ್ಯ ಗಣೇಶ್ ಅವ್ರು ಮಾಡ್ತಿದ್ದಾರೆ. ನನ್ನ ಕೈಲಿ ಯುದ್ಧ ಮಾಡಿಸಿದ್ದಾರೆ. ನನ್ನ ಮಗನ ನಾನೇ ಕೊಲ್ಲಿ ಮಾಡ್ತೀನಿ ಅದ್ರಲ್ಲಿ. ಪಾತ್ರಗಳ ಪ್ರಯೋಗ ಸಿನಿಮಾ ರಂಗದಲ್ಲಿ ನಡೀತಾ ಇದೆ. ತುಂಬಾ ಖುಷಿ ಆಯ್ತು ಆ ಸಿನಿಮಾ ಮಾಡ್ಬೇಕಾರೆ ನನಗೆ. ಮತ್ತೆ ಲ್ಯಾಂಡ್ ಲಾರ್ಡ್ ಮಾಡ್ಬೇಕಾದ್ರೂ ಫುಲ್ ಖುಷಿ ಆಯ್ತು. ತುಂಬಾ ಕ್ಲೋಸ್ ಆಗಿದ್ರು ರಾಜ್ಬಿ ಶೆಟ್ಟಿ ಸರ್. ತೆರೆ ಮೇಲೆ ನೀವೀಗ ಆಕ್ಟ್ ಮಾಡುವಾಗ ಎಷ್ಟೊಂದ್ ಜನ ಪ್ರಸಿದ್ಧರನ್ನ, ಹೀರೋಗಳನ್ನ ಎಲ್ಲ ಮೀಟ್ ಮಾಡ್ತೀರಿ. ಈಗ ಸಿನಿಮಾ ಅಂದ ತಕ್ಷಣ ಈಗ ನಿಮ್ದು ಪಾತ್ರ ಚಿಕ್ಕದೇ ಆಗಿದ್ರು ಅವ್ರ ಜೊತೆಗೆ ತೆರೆ ಹಂಚ್ಕೊಳ್ಳೋ ಅವಕಾಶ ಸಿಕ್ಕಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತ ಇದೆ. ಹೇಗನ್ಸುತ್ತೆ ಇಂತ ಒಂದು ಚಿತ್ರಗಳಿಗೆ ಕರೆ ಬಂದಾಗ? ಕೆಲವೊಮ್ಮೆ ಪಾತ್ರ ಚಿಕ್ಕದಿತ್ತು ಅಂತ ಬಿಡ್ತೀರಾ, ಅಥವಾ ಇಲ್ಲ ಇಂಥ ದಿಗ್ಗಜರ ಜೊತೆಗೆಲ್ಲ ನಾವು ತೆರೆ ಹಂಚ್ಕೋಬಹುದು ಅನ್ನೋ ಖುಷಿಗೆ ಒಪ್ಕೋತೀರಾ? ಹೇಗೆ ಪಾತ್ರಗಳ ಆಯ್ಕೆನ ಮಾಡ್ತೀರಾ ನೀವು? ಅಲ್ಲ, ಪಾತ್ರ ಚಿಕ್ಕದು ಅಂತ ಖಂಡಿತ ನಾನು ಒಪ್ಕೊಳ್ಳಲ್ಲ. ಅಂದ್ರೆ ಪಾತ್ರ ಚಿಕ್ಕದು ಇರುತ್ತೆ, ಯಾರೋ ಒಂದೇ ಸೀನಿಗಿದೆ ಅಂತ ಕರೀತಾರೆ. ಒಂದೇ ಸೀನ್ಗೆ ಇದ್ರು ದೊಡ್ಡವ್ರ ಜೊತೆ ಶೇರ್ ಮಾಡ್ಕೊಳ್ಳೋದು, ತೆರೆ ಹಂಚ್ಕೊಳ್ಳೋದು ಅಂತಂದ್ರೆ ಅದು ತುಂಬಾನೇ ಹೆಮ್ಮೆ ಪಡ್ಬೇಕು ನಾವು. ಇವಾಗ ಸಣ್ಣ ಪಾತ್ರ ಸಿಕ್ಕಿದೆ, ಅವ್ರ ಜೊತೆನೆ ವರ್ಕ್ ಮಾಡಿದಾಗ ನೆಕ್ಸ್ಟ್ ಅವ್ರು ನಮ್ಮನ್ನ ಗುರುತಿಸಿದ್ರೆ ಈ ಚೆನ್ನಾಗ್ ಮಾಡ್ತಾರಪ್ಪ ಅಂತಂದ್ರೆ ದೊಡ್ಡ ಪಾತ್ರ ಕೊಡ್ತಾರೆ. ಹೌದು, ಅದು ಅನುಭವ ಅಲ್ವಾ? ಒಂದೇ ಸೀನಲ್ಲಿ ಇದ್ರು ಅವ್ರ ಜೊತೆಗೆ ಅಷ್ಟು ಸಮಯ ಕಳೆದಂತ ಅನುಭವ, ಅದು ಮುಖ್ಯ ಅಂತ ಅನ್ಸುತ್ತೆ ಅಲ್ವಾ? ಹೇಗೆ ಸಿನಿಮಾ ರಂಗದಲ್ಲಿ ಮತ್ತೆ ಹೇಗೆ ಅವಕಾಶಗಳಿದೆ? ಯಾವ ರೀತಿ ತಯಾರಿಗಳನ್ನ ಮಾಡ್ಕೋತಾ ಇದ್ದೀರಾ ಮ್ಯಾಮ್? ಈಗ ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳೇ ಮಾಡಿದೀನಿ. ಇನ್ನ ಮುಂದೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಯಾವಾಗ್ಲೂ ಕಿರುತೆರೆಯಲ್ಲೂ ನಿಮ್ಮ ಪ್ರಯಾಣ ಮುಂದುವರಿತಾ ಈಗ ಉದಯ ಒಂದು ಚಾನಲ್ಗೆ ಒಂದು ಸೀರಿಯಲ್, ಒಂದು ಅಜ್ಜಿ ಪಾತ್ರ ಮಾಡ್ತಾ ಇದ್ದೀನಿ. ಈಗ ಅಜ್ಜಿ ಪಾತ್ರ ಮೀರಿದಂತ ಪಾತ್ರಗಳನ್ನ ಮಾಡ್ಬೇಕಾಗತ್ತೆ ನೀವು. ಹೌದು, ಅದೆಲ್ಲ ಹೇಗಿರುತ್ತೆ? ಅಜ್ಜಿ ಪಾತ್ರ ಅಂದ ತಕ್ಷಣ ಯಾವ ತರ ಬದಲಾವಣೆ ಮಾಡ್ಕೋತೀರಾ? ನಿಮ್ಗೆ ಹೆಂಗ್ ಅನ್ಸುತ್ತೆ ಆ ತರದ ಮೇಕಪ್? ಅದಕ್ಕೆಲ್ಲ ಯಾವ ರೀತಿ ತಯಾರಿ ಮಾಡ್ಕೋತೀರಿ? ಅಂದ್ರೆ ಅದಕ್ಕೆ ಯಾವ ರೀತಿ ಅಂತಂದ್ರೆ, ಬಿಳಿ ಕೂದ್ಲು, ಇವಾಗ ಕಪ್ಪು ಕೂದ್ಲಿದೆ, ಅದಕ್ಕೆ ಒಂದ್ ಸ್ವಲ್ಪ ಬಿಳಿ ಕೂದಲು ಹಚ್ಕೊಂಡ್ರೆ ಆಯ್ತು, ಅಜ್ಜಿ ಪಾತ್ರ ಆಗುತ್ತೆ. ಸರಿ, ಕಾಟನ್ ಸೀರೆಗಳು ಉಡ್ತೀನಿ ಅಜ್ಜಿ ಪಾತ್ರಕ್ಕೆ. ಪಾತ್ರಗಳಿಗೆ ಯಾವ ರೀತಿ ವೇಷಭೂಷಣ ಎಲ್ಲ ನಿಮ್ದೇ ಆಯ್ಕೆ, ನಮ್ದೇ ಇರುತ್ತೆ ಮಾಡ್ಕೋಬೇಕು ಅಂತ ಡೈರೆಕ್ಟರ್ ಒಪ್ತಾರೆ, ನೀವು ಅದಕ್ಕೆ ಯಾವ್ದು ರೀತಿ ಬೇಕು ಆ ರೀತಿ ಮಾಡ್ಕೋತೀರಿ? ಡೈರೆಕ್ಟರ್ ಏನ್ ಸೆಲೆಕ್ಟ್ ಮಾಡ್ತಾರೆ ಅದನ್ನ ನಾವು ಅಂದ್ರೆ ಅವ್ರದೇ ಇಲ್ಲ ಸೆಲೆಕ್ಷನ್. ಡೈರೆಕ್ಟರ್ಗೆ ಹಿಂಗ್ ಕಾಣಿಸ್ಕೋಬೇಕು ಅಂತಂದ್ರೆ ಹಾಗೆ ರೆಡಿ ಆಗ್ತೀವಿ. ವಾಯ್ಸ್ ಮಾಡ್ಯುಲೇಷನ್ಸ್ ಎಲ್ಲ ನಮ್ದೇ ಇರುತ್ತೆ, ಎಲ್ಲ ವಾಯ್ಸ್ ಎಲ್ಲ ನಮ್ದೇ ಇರುತ್ತೆ. ಅಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಮಾಡ್ಬೇಕಲ್ವಾ ನೀವು? ಈಗ ಒಂದ್ ಅಜ್ಜಿ ಪಾತ್ರ ಅಂದ ತಕ್ಷಣ ವಾಯ್ಸ್ ಸ್ವಲ್ಪ ಎಲ್ಲ ಚೇಂಜ್ ಆಗ್ಬೇಕಾಗತ್ತೆ, ಆ ರೀತಿ ಎಲ್ಲ ನೀವು ಮಾಡ್ಕೊಂಡು ಮಾಡ್ತೀನಿ. ಚೆನ್ನಾಗಿದೆ ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕೇಳೋದಕ್ಕೆ. ಮತ್ತಷ್ಟು ಮಾತಾಡೋಣ. ಮತ್ತೊಂದು ಹಾಡಿದೆ, ತಕ್ಸ್ ಆಫ್ ರಾಮಗಢ ಚಿತ್ರದಿಂದ ಮತ್ತೊಂದು ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಆನಂದಿಸಿ. ಸಿನಿದನಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮೊಂದಿಗಿದ್ದಾರೆ ಅನ್ನಪೂರ್ಣ ಶೆಟ್ಟಿ ಅವರು. ಮೇಡಮ್ ಹೇಳಿ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಸಿನಿದನಿ ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ತುಂಬಾ ಇಷ್ಟ ಆಯ್ತು. ಅನ್ನಪೂರ್ಣ ಅವರ ಪರಿಚಯ ಮತ್ತು ಕಿರುತೆರೆಗೆ ಬಂದ ರೀತಿ ಅವರ ಮಾತುಗಳನ್ನ ಕೇಳಿ ಸಂತೋಷ ಆಯ್ತು. ಅವರ ಕೆರಿಯರ್ ಮತ್ತು ಮಕ್ಕಳ ಭವಿಷ್ಯ ಉಜ್ವಲವಾಗಿರಲೆಂದು ಆಶಿಸುವೆ. ಮತ್ತೆ ಸಂದರ್ಶನ ಮಾಡ್ತಿರುವ ನಿಮಗೂ ಧನ್ಯವಾದಗಳು ಅಂತಿದ್ದಾರೆ ವರಲಕ್ಷ್ಮಿ ಅವರು ಪೀಣ್ಯದಿಂದ. ಥ್ಯಾಂಕ್ ಯು ವರಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಶಾನ್ ಅವರು ಅಗಲ್ಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾಟಕದ ಯಾವ್ದಾದ್ರು ಫೀಲಿಂಗ್ ಡೈಲಾಗ್ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು, ನಮಸ್ಕಾರ. ಕಿರುತೆರೆಯ ಕಲಾವಿದರಾದ ಅನ್ನಪೂರ್ಣ ಅವರೊಂದಿಗೆ ನಡೆದ ಸಂದರ್ಶನ ಚೆನ್ನಾಗಿತ್ತು. ನಾವು ಚಿಕ್ಕಬಳ್ಳಾಪುರ ತಾಲೂಕಿನವರು. ನಿಮಗೆ ಮತ್ತು ಪ್ರಸಾರ ಮಾಡಿದಕ್ಕೆ ನಿಲಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಇದ್ದಾರೆ ಮಂಡಿಕಲ್ ಕೃಪಾ ಉಮೇಶ್ ಅವರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಸುಧೀಂದ್ರ ಮಲ್ಲೇಶ್ವರಂನಿಂದ. ಅನ್ನಪೂರ್ಣ ಅವರ ಶೈಲಿ ತುಂಬಾ ಸೊಗಸಾಗಿದೆ, ಅವರ ಮಾತುಗಳು ಸತ್ಯ. ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ನೀವು ಡಾಕ್ಟರ್ ಅಥವಾ ಲಾಯರ್ ಅಥವಾ ಲೆಕ್ಚರ್ ಪಾತ್ರಗಳನ್ನ ಮಾಡಿದೀರಾ? ಯಾಕಂದ್ರೆ ನಿಮ್ಮ ಧ್ವನಿ ಸ್ವಲ್ಪ
ಡಾಕ್ಟ್ರು ಲಾಯರ್ ಅಥವಾ ಆ ತರನೇ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಅಭಿಪ್ರಾಯನ ಹೇಳ್ತಾ ಇದ್ದಾರೆ, ನಿಮ್ ಧ್ವನಿ ಆಗಿದೆ ಅಂತ. ಥ್ಯಾಂಕ್ ಯು. ಎಲ್ಲ ರೀತಿಯ ವಿಭಿನ್ನ ಪಾತ್ರಗಳನ್ನ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ನಮಸ್ತೆ, ಸಂಜೆಯ ಬಾನುಲಿಯಲ್ಲಿ ಸುಮಧುರವಾದ ಮಾಹಿತಿಯೊಂದಿಗೆ ಹಾಡುಗಳು ಅದ್ಭುತ, ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆ ಮೂಡಲವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗ ಟಿ ಅನಂತ್ ಕುಮಾರ್ ಅವರು ಸಂದೇಶವನ್ನ ಕಳಿಸಿ ಕಾರ್ಯಕ್ರಮವನ್ನ ಮೆಚ್ಕೋತಾ ಇದ್ದಾರೆ. ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶವನ್ನ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಥ್ಯಾಂಕ್ ಯು ಸೋ ಮಚ್. ತುಂಬ ಅಭಿಮಾನದಿಂದ ಇದನ್ನೆಲ್ಲ ಮೆಸೇಜ್ ಕಳಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ರಿಗೂ. ಇವತ್ತು ಕಾರ್ಯಕ್ರಮದಲ್ಲಿ, ಸಿನಿಧನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ರಿ. ನಿಮ್ಮ ಹಿರಿತೆರೆ ಹಾಗೂ ಕಿರಿತೆರೆಯ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾನೇ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ಅನುಭವದ ಮಾತುಗಳು ನಮಗೆಲ್ಲ ಖುಷಿ ಕೊಡ್ತು. ನಿಮ್ಮ ಮುಂದಿನ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗಲಿ, ಎಲ್ಲ ಕೆಲಸಗಳಲ್ಲೂ ನಿಮಗೆ, ನಿಮ್ಮ ಮಕ್ಕಳಿಗೆ ಯಶಸ್ಸು ಸಿಗಲಿ, ನಿಮ್ಮ ಎಲ್ಲರ ಜೀವನ ಹೀಗೆ ಕಲಾ ಸೇವೆ ಹೀಗೆ ಮುಂದುವರಿಲಿ, ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿ ಅಂತ ಹೇಳಿ ನಾನು ನಿಮ್ಗೆ ವಿಶ್ ಮಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗಿಲ್ಲಿ ಕರೆಸಿ ಅವಕಾಶ ಕೊಟ್ಟಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.